ಯಂಗ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಮೇ 7ರಿಂದ 10ರವರೆಗೆ ಸೋಮವಾರಪೇಟೆಯ ಸಿಂಥೆಟಿಕ್ ಟರ್ಫ್ ಮೈದಾನದಲ್ಲಿ ಏರ್ಪಡಿಸಿರುವ ರಾಜ್ಯಮಟ್ಟದ ಹಾಕಿ ಚಾಂಪಿಯನ್ ಟ್ರೋಫಿ ಕ್ರೀಡಾಕೂಟದ ಲೋಗೋ ಹಾಗೂ ಟ್ರೋಫಿಗಳ ಅನಾವರಣ ಕಾರ್ಯಕ್ರಮ ಮಡಿಕೇರಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಲೋಗೋವನ್ನು ಅನಾವರಣ ಮಾಡಿ ಮಾತನಾಡಿ, ಕೊಡಗು ಜಿಲ್ಲೆ ಕ್ರೀಡೆಯ ತವರು. ಇಂತಹ ನೆಲದಲ್ಲಿ ಪ್ರತಿಷ್ಠಿತ ತಂಡಗಳ ನಡುವೆ ರಾಜ್ಯಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಏರ್ಪಡಿಸ್ತಾ ಇರುವುದು ಶ್ಲಾಘನೀಯವೆಂದರು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿ.ಟಿ. ವಿಸ್ಮಯಿ ಮಾತನಾಡಿ, ಇಲಾಖೆಯಿಂದ ಹಾಕಿ ಪಂದ್ಯಾವಳಿಗೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ಒದಗಿಸಲಾಗುತ್ತೆ ಎಂದರು. ಹಾಕಿ ಕೂರ್ಗ್ ಕಾರ್ಯದರ್ಶಿ ಚೇತನ್ ಮಾತನಾಡಿ, ಕೊಡಗಿನಲ್ಲಿ 25 ವರ್ಷಗಳ ಬಳಿಕ ರಾಜ್ಯಮಟ್ಟದ ಹಾಕಿ ಪಂದ್ಯಾವಳಿ ಆಯೋಜನೆಯಾಗ್ತಾ ಇರುವುದು ಶ್ಲಾಘನೀಯವೆಂದರು. 2026 ಇವತ್ತು ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಸೋಮವಾರಪೇಟೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಹಾಕಿ ಪಂದ್ಯಾವಳಿಯಲ್ಲಿ ರಾಜ್ಯದಿಂದ 8 ಟೀಮ್ಗಳು ಭಾಗಿಯಾಗಲಿದೆ. ಹಾಗೆ ಇದು ಸುಮಾರು ಒಂದು 25 ವರ್ಷದ ನಂತರ ಸೋಮವಾರಪೇಟೆಯಲ್ಲಿ ಈ ಒಂದು ಹಾಕಿ ಪಂದ್ಯಾವಳಿಯನ್ನು ನಾವು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಈ ವರ್ಷ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಹಾಗೆ ಈ ಪಂದ್ಯಾವಳಿಯಲ್ಲಿ ಹಲವಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು, ನ್ಯಾಷನಲ್ ಪ್ಲೇಯರ್ಸ್ಗಳು ಮತ್ತು ಒಲಿಂಪಿಷಿಯನ್ಸ್ಗಳು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ಮತ್ತು ಕೊಡಗಿನ ಮೂಲೆ ಭಾಗಗಳಿಂದ ಈ ಒಂದು ಟೂರ್ನಮೆಂಟನ್ನು ವೀಕ್ಷಣೆ ಮಾಡಲು ಬರ್ತಾ ಇದ್ದಾರೆ. ಹಾಗೆ ಈ ಚಾನಲ್ ಮುಖಾಂತರ ನಿಮಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, ಕೊಡಗಿನ ಎಲ್ಲ ಹಾಕಿ ಪ್ರೇಮಿಗಳು ಇಂಥ ಒಂದು ಒಳ್ಳೆಯ ರೋಮಾಂಚನಕಾರಿ ಒಂದು ಮ್ಯಾಚನ್ನು ನೀವು ಟಿ ವಿಯಲ್ಲಿ ನೋಡ್ತಾ ಇದ್ರಿ ಮುಂಚೆ. ಇವತ್ತು ನೀವು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ, ಕಣ್ಣಿನ ಬಿಂಬದಿಂದ ಇವತ್ತು ನೇರವಾಗಿ ನಮ್ಮ ಸೋಮವಾರಪೇಟೆಯಲ್ಲಿ ಇವತ್ತು ನೀವು ನಮ್ಮ ಹಾಕಿ ಟೂರ್ನಮೆಂಟನ್ನು ನೋಡ್ಬೋದು. ಈ ಒಂದು ಟೂರ್ನಮೆಂಟ್ ಮೇ 7ನೇ ತಾರೀಕಿಂದ 10ನೇ ತಾರೀಕು ನಡೆಯಲಿದೆ. 7ನೇ ತಾರೀಕಿಂದ 7, 8, 9 3 ದಿವಸ ಲೀಗ್ ಮ್ಯಾಚ್ ಆಗಿರುತ್ತದೆ. ಕೊನೆಯ ದಿವಸ 10ನೇ ತಾರೀಕಂದು ಒಂದು ಒಳ್ಳೆಯ ಫೈನಲ್ಸ್ ಮ್ಯಾಚ್ ಇರುತ್ತೆ. ಅದರ ಜೊತೆಯಲ್ಲಿ ಹಲವಾರು ಬೇರೆ ಆಕರ್ಷಕವಾದಂತಹ ಸ್ಟಾಲ್ಸ್ಗಳು, ಬೇರೆ ಮಾರಾಟಗಳು ಕೂಡ ಅಲ್ಲಿ ಇರುತ್ತೆ. ಇದರ ಮುಖಾಂತರ ನೀವು ಎಲ್ಲರೂ ಬಂದು ಭಾಗಿಯಾಗಿ ಸಾಕ್ಷಿಯಾಗಬೇಕಾಗಿ ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಳ್ತೀನಿ. ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ಮಾತನಾಡಿ, ಕೃಷಿ ಕ್ಷೇತ್ರದ ಜಾಗೃತಿಯೊಂದಿಗೆ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಇಫಾ ಸಂಘಟನೆಯು ಇದೇ ಪ್ರಥಮವಾಗಿ ರಾಜ್ಯಮಟ್ಟದ ಹಾಕಿ ಕ್ರೀಡಾಕೂಟವನ್ನು ಆಯೋಜಿಸಿದೆ ಎಂದರು. ಸಂಘಟನೆ ಉಪಾಧ್ಯಕ್ಷ ಹರ್ಷಿತ್ ಶಿವಪ್ಪ ಮಾತನಾಡಿ, ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುವ ತಂಡಕ್ಕೆ 2 ಲಕ್ಷ ನಗದು ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 1 ಲಕ್ಷ ನಗದು ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು. ಇಫಾ ಹಾಕಿ ಚಾಂಪಿಯನ್ಸ್ ಟ್ರೋಫಿಲಿ 8 ತಂಡಗಳು ಭಾಗವಹಿಸಿದ್ದಾರೆ. AGORC, ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್, ಕೆನರಾ ಬ್ಯಾಂಕ್, ಕರ್ನಾಟಕ ಸ್ಟೇಟ್ ಪೊಲೀಸ್, ಸೌತ್ ವೆಸ್ಟರ್ನ್ ರೈಲ್ವೆ, ಕಮಾಂಡೋಸ್, DYS ಮತ್ತು ನಮ್ಮ ಸ್ಥಳೀಯ ಪೋಸ್ಟ್ ಟೀಮ್ ಆದಂಥ ಇಫಾ ಸುಮನ್. ನಾವು ಮುಂಚೆನೇ ಹೇಳ್ದಂಗೆ ನಮ್ಮ ಸಂಘ ಗೇರ್ಡಪ್ಪಿದೆ. ಈಗ ಟೂರ್ನಮೆಂಟು ಎಲ್ಲ ಸಹಕಾರದಿಂದ ಚೆನ್ನಾಗೇ ಆಗುತ್ತೆ. ನಮಗೆ ಮಾಧ್ಯಮ ಮಿತ್ರರಿಂದ ಕೂಡ ತುಂಬ ಚೆನ್ನಾಗಿ ಸಹಕಾರ ಬೇಕು ಅಂತ ಕೇಳ್ಬಂದೆ.